ನಮಸ್ತೆ ಮಿತ್ರರೇ. ವಿವಿಧ ಬೆಳೆಗಳಿಗೆ ರೋಗ ಬರ್ತಾ ಇರ್ತದಲ್ಲ, ಎಲ್ಲಿಂದ ಬರುತ್ತೆ, ಸೋರ್ಸ್ ಆಫ್ ಇನ್ಫೆಕ್ಷನ್ ಏನು, ಯಾವ ರೀತಿ ಇದು ಇಷ್ಟೊಂದು ರೀತಿ ಕಾಣಿಸ್ತದಲ್ಲ ಚಿಹ್ನೆ. ಒಂದೊಂದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೋಡಿದಾಗ ಒಂದೇ ಬೆಳೆಯಲ್ಲಿ ಆ ಎಲೆಗಳ ಮೇಲೂ ರೋಗ ಚಿಹ್ನೆ ಇರುತ್ತೆ, ಕಾಂಡದ ಮೇಲೂ ರೋಗ ಚಿಹ್ನೆ ಇರುತ್ತೆ, ಮೊಗ್ಗುಗಳಲ್ಲೂ ಇರುತ್ತೆ, ಕಾಯಿಗಳಲ್ಲೂ ಇರುತ್ತೆ. ಏನಪ್ಪ ಇಷ್ಟೆಲ್ಲ ರೋಗಗಳಿದೆಯಾ? ಔಷಧಿಗಳು ಪ್ರಯೋಗ ಮಾಡುವಾಗ ಅದಕ್ಕೆ ಒಂದು ಬೇರೆ ಔಷಧಿ, ಇದಕ್ಕೆ ಒಂದು ಬೇರೆ ಔಷಧಿ. 2-3 ಸರಿ ಸ್ಪ್ರೇ ಮಾಡ್ತಲೇ ಇರಬೇಕಾಗ್ತದೆ. ಎಷ್ಟು ರೀತಿ ರೋಗಗಳಿರುತ್ತೆ, ಯಾವ್ಯಾವ ಫಂಗಸ್ಸಿಂದ ಬರುತ್ತೆ, ಇವೆಲ್ಲ ಒಂದೇ ಔಷಧಿಯಿಂದ ವಾಸಿಯಾಗಂಗಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಬಂದರೆ ವಾಸಿ ಅನಿಸುತ್ತಲ್ವಾ? ನೋಡಿ, ಆ ಥರದ್ದೇ ಒಂದು ಸಾಧ್ಯತೆ ಇರತಕ್ಕಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಮುಖ್ಯವಾಗಿ ನಾವು ಫಸ್ಟು ಈ ರೋಗಗಳು ಎಷ್ಟು ಥರ ಇದ್ದಾವೆ, ಯಾವ್ಯಾವ ರೀತಿ ಫಂಗಸ್ನಿಂದ ಬರ್ತವೆ ಅನ್ನೋದು ತಿಳ್ಕೊಳ್ಳೋದಾದರೆ ನೋಡಿ, ಕೆಲವೊಂದು ಫ್ಯಾಮಿಲೀಸ್ ಹೇಳ್ತೀನಿ ನಾನು. ಅಸೋಮೈಸಿಟಿಸ್ ಫಂಗಸ್ ಅಂತ ಇದೆ. ಆ ಗುಂಪಿಗೆ ಸೇರಿದ ವಿವಿಧ ಫಂಗಿಗಳಿಂದ, ಶಿಲೀಂಧ್ರಗಳಿಂದ ಪೌಡ್ರಿ ಮಿಲ್ಡ್ಯೂ ಆಗಿರ್ಬೋದು, ಬ್ಲಾಚ್ ರೋಗಗಳಾಗಿರ್ಬೋದು, ಕರ್ನಲ್ ಬ್ಲೈಟ್, ಈ ಥರದ ಅನೇಕ ರೋಗಗಳು ಬರ್ತವೆ. ಅದು ಒಂದು ರೀತಿಯ ಫಂಗಸ್. ಇನ್ನೊಂದು ಬೆಸಿಡಿಯೋಮೈಸಿಟಿಸ್ ಅಂತಕ್ಕಂಥ ಒಂದು ಫ್ಯಾಮಿಲಿ ಇದೆ ಫಂಗಸ್ನಲ್ಲಿ. ಅದರಲ್ಲಿ ಯಾವ ರೋಗಗಳು? ಈ ರಸ್ಟ್ ರೋಗ ಅಂತ ಕರಿತೀವಿ ನಾವು. ಬೀನ್ಸಲ್ಲಿ ಬರೋದಾಗಿರ್ಬೋದು, ಕಾಫಿ ರಸ್ಟ್ ಅಂತ ಕರಿತಾರಲ್ಲ ಹಾಗೆ, ಎಲ್ಲೋ ರಸ್ಟ್ ಅಂತ ಬರ್ತದೆ. ಆಮೇಲೆ ಸೇವಂತಿಗೆ ಬೆಳೆಯಲ್ಲಿ ನೋಡಿದ್ದೀರಿ ಇದು ರೋಗ, ಬಿಳಿ ಈ ಚಿಬ್ಬು ಬಂದಿರುತ್ತಲ್ಲ, ಆ ರೀತಿ. ನಾನು ಒಂದು ವಿಡಿಯೋನ ಮಾಡಿದ್ದೀನಿ ಅದರಲ್ಲಿ, ವೈಟ್ ರಸ್ಟ್ ಇನ್ ಕ್ರೈಸ್ಯಾಂಥಿಮಮ್ ಅಂತ. ಹಾಗೆಯೇ ಎಲ್ಲೋ ಲೀಫ್ ರಸ್ಟು, ಈ ರೀತಿಯ ರೋಗಗಳು. ಇನ್ನೊಂದು ಊಮೈಸಿಟಿಸ್ ಫಂಗಸ್. ಇದಂತೂ ಯಾವ ಬೆಳೆನ ಹಾನಿ ಮಾಡಲ್ಲ ಹೇಳಿ. ಡೌನಿ ಮಿಲ್ಡ್ಯೂ, ಸೌತೆ ಗಿಡ ತಗೊಳ್ಳಿ, ಹೀರೆ ಗಿಡ ತಗೊಳ್ಳಿ, ನೀವು ಬಳ್ಳಿ ಜಾತಿದು ಆಗಲ್ ಗಿಡ ಆಗಿರ್ಬೋದು, ಇವುಗಳಲ್ಲಿ ತೀವ್ರವಾಗಿ. ಆಮೇಲೆ ಮೇಜರ್ ದ್ರಾಕ್ಷಿ ಬೆಳೆಯೋ ರೈತರಿಗೆ ಮೇಜರ್ ಸಮಸ್ಯೆ ಇರತಕ್ಕಂಥದ್ದು ಈ ಡೌನಿ ಮಿಲ್ಡ್ಯೂ ರೋಗ. ಹಾಗೆಯೇ ಗುಲಾಬಿ ಬೆಳೆಯೋರಿಗೆ ಈ ತಂಪಾದ ವಾತಾವರಣದ ಕಾಲದಲ್ಲಿ ಅತಿ ಹೆಚ್ಚು ಹಾನಿ ಮಾಡ್ತಕ್ಕಂಥದ್ದು ಈ ಡೌನಿ ಮಿಲ್ಡ್ಯೂ ರೋಗ. ಈ ಥರದ ಡೌನಿ ಮಿಲ್ಡ್ಯೂ ರೋಗ ಇದು ಊಮೈಸಿಟಿಸ್ ಫ್ಯಾಮಿಲಿಗೆ ಸೇರಿದ್ದು. ಹಾಗೆಯೇ ಇನ್ನೊಂದು ಡ್ಯುಟಿರೋಮೈಸಿಟಿಸ್ ಅಂತಕ್ಕಂಥ ಫ್ಯಾಮಿಲಿಗೆ ಸೇರಿದ ಫಂಗಸ್ಗಳು. ವಿವಿಧ ಬೆಳೆಗಳಲ್ಲಿ ಅನೇಕ ರೀತಿಯ ಲೀಫ್ ಸ್ಪಾಟ್, ಎಲೆ ಚುಕ್ಕೆ ರೋಗಗಳಿಗೆ ಕಾರಣ ಆಗಿರೋ ಫಂಗಸ್ಗಳೆಲ್ಲ ಈ ಫ್ಯಾಮಿಲಿಗೆ ಸೇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇ ಎಲ್ಲೋ ಲೀಫ್ ಸ್ಪಾಟ್ ಇವೆಲ್ಲ ಬರುತ್ತಲ್ಲ, ಇವೆಲ್ಲ ಸೇರಿದ್ದು. ಈ ರೀತಿ ಅನೇಕ ರೀತಿಯ ಫಂಗಸ್ಗಳಿಗೆ ಒಂದೊಂದಕ್ಕೆ ಒಂದೊಂದು ಎಫೆಕ್ಟ್ ಆಗಿರೋ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ನೋಡಿದ್ದೀವಿ ನಾವು. ಅದನ್ನು ನಾನು ಅನೇಕ ವೀಡಿಯೋಗಳಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಈಗ ವಿವಿಧ ಗ್ರೂಪ್ಗೆ ಸೇರ್ತಕ್ಕಂಥ 3 ಫಂಗಿಸೈಡ್ಗಳ ಕಾಂಬಿನೇಷನ್ ಸಂಯೋಜನೆ ಮಾಡಿ ಈ ರೀತಿ ವಿಶಾಲ ಶ್ರೇಣಿಯ ಅನೇಕ ರೀತಿಯ ರೋಗಗಳನ್ನು ಉಂಟು ಮಾಡ್ತಕ್ಕಂಥ ಎಲ್ಲ ಫಂಗಸ್ಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟು ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಅದು UPL ಕಂಪ್ನಿಯವರು ಹೊರತಂದಿರ್ತಕ್ಕಂಥ ಟ್ರಿಡಿಯಮ್ ಅಂತಕ್ಕಂಥದ್ದು. ಇದು WG ಫಾರ್ಮುಲೇಷನ್ನಲ್ಲಿದೆ. ಅಂದರೆ ವಾಟರ್ ಡಿಸ್ಪರ್ಸಬಲ್ ಗ್ರ್ಯಾನ್ಯೂಲ್ಸ್ ಅಂತ ಕರಿಬೋದು. ಇದರಲ್ಲಿರ್ತಕ್ಕಂಥದ್ದು 3 ನೋಡಿ. ಅಜಾಕ್ಸಿಸ್ಟ್ರೋಬಿನ್ ಅಂದರೆ ಅಮಿಸ್ಟಾರ್ ಅಂದರೆ ನಿಮ್ಗೆ ಅರ್ಥ ಆಗ್ತದೆ. ಇನ್ನೊಂದು ಮ್ಯಾಂಕೋಜೆಬ್ M45 ಅಂದರೆ ಅರ್ಥ ಆಗುತ್ತೆ ನಿಮಗೆ. ಇನ್ನೊಂದು ಟೆಬ್ಯುಕೋನಜೋಲ್ ಅಂತಕ್ಕಂಥದ್ದು. ನೋಡಿ, ಅಜಾಕ್ಸಿಸ್ಟ್ರೋಬಿನ್ ಈಗ ನಾವು ಇದು ಫಂಗಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಪ್ರಕಾರ ಯಾವ ಗುಂಪಿಗೆ ಸೇರುತ್ತೆ, ಇವುಗಳ ಕ್ರಿಯಾವಿಧಾನ ಏನು, ಮೋಡ್ ಆಫ್ ಆ್ಯಕ್ಷನ್ ಯಾವುದು ಅಂತ ತಿಳ್ಕೊಳ್ತಾ ಹೋದರೆ, ಮೊದಲನೇದಾಗಿ ಅಜಾಕ್ಸಿಸ್ಟ್ರೋಬಿನ್ ಇದು 4.7% ಇರುತ್ತೆ ಈ ಪ್ರಾಡಕ್ಟ್ನಲ್ಲಿ. ಇದು ಫ್ರ್ಯಾಕ್ ಗ್ರೂಪ್ 11ಕ್ಕೆ ಸೇರಿರ್ತಕ್ಕಂಥದ್ದು, ಸ್ಟ್ರಾಬೆರಿಲಿನ್ ಗ್ರೂಪ್. ಇದು ಹೇಗೆ ಅಂದರೆ, ಈ ಫಂಗಸ್ಗಳಲ್ಲಿ ಉಸಿರಾಟದ ಒಂದು ಪ್ರಕ್ರಿಯೆ ಇರ್ತದಲ್ಲ, ಅದನ್ನು ಅದರಲ್ಲಿ ಎಲೆಕ್ಟ್ರಾನ್ ಸಾಗಾಣಿಕೆ ಅಂತ ಒಂದು ಪ್ರಕ್ರಿಯೆ ಇರ್ತದೆ ಉಸಿರಾಟ ಪ್ರಕ್ರಿಯೆಯಲ್ಲಿ. ಅದಕ್ಕೆ ಹಿನ್ನಡೆ ಉಂಟು ಮಾಡಿ ಫಂಗಸ್ನ ಬೆಳವಣಿಗೆಯನ್ನು ಹತೋಟಿ ಮಾಡುತ್ತೆ. ಅದು ಸ್ಪೋರ್ ಜರ್ಮಿನೇಷನ್ ಹಂತದಿಂದ ಹಿಡಿದು, ಪ್ರಾರಂಭಿಕ ಹಂತದಿಂದ ಅದು ಮೆಚ್ಯೂರ್ ಆಗಿ ನೆಕ್ಸ್ಟ್ ಸ್ಪೋರುಲೇಷನ್ ಆಗುತ್ತಲ್ಲ, ಅಲ್ಲಿಯ ಹಂತದವರೆಗೂ ಇದು ಶಿಲೀಂಧ್ರದ ಬೆಳವಣಿಗೆಯನ್ನು ತಡೆಯತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಅಜಾಕ್ಸಿಸ್ಟ್ರೋಬಿನ್. ಅಂದರೆ ನಾವು ರೆಸಿಸ್ಟೆನ್ಸ್ ಬಗ್ಗೆ ಯೋಚನೆ ಮಾಡೋದಾದರೆ ಇದ್ರ ವಿರುದ್ಧ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ಳೋದು ಹೈ ರಿಸ್ಕ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ನು ಎರಡನೇದು ಮ್ಯಾಂಕೋಜೆಬ್. ಇದು ಒಂದು ಡೈಥಯೋಕಾರ್ಬಮೇಟ್ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು, ಗ್ರೂಪ್ M3 ಸೇರಿರ್ತಕ್ಕಂಥದ್ದು. ಇದು ಒಂದೇ ರೀತಿ ಆ್ಯಕ್ಷನ್ ಮಾಡ್ತಕ್ಕಂಥದ್ದು, ಕಾಂಟ್ಯಾಕ್ಟ್ ಆ್ಯಕ್ಷನ್ ಅಂದರೆ
ಸಸ್ಯಗಳಲ್ಲಿ ನೀವು ಸ್ಪ್ರೇ ಮಾಡಿದಾಗ ಎಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ ಅಲ್ಲಿರ್ತಕ್ಕಂಥ ರೋಗಾಣುಗಳ ಮೇಲೆ ಮಾತ್ರ ಕೆಲಸ ಮಾಡ್ತದೆ. ಅಂದರೆ ಇದರ ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಸೈಟ್ ಕಾಂಟ್ಯಾಕ್ಟ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಅಂದರೆ ಈ ವಿವಿಧ ಫಂಗಸ್ಗಳು ಸ್ಪೋರುಲೇಷನ್ ಆಗೋದನ್ನು ತಕ್ಷಣದಲ್ಲೇ ನಿಲ್ಲಿಸ್ತದೆ ಇದು. ಇನ್ನು ಮೂರನೇದು ಟೆಬುಕೋನಜೋಲ್ ಫ್ರ್ಯಾಕ್ ಗ್ರೂಪ್ 3ಗೆ ಸೇರಿರ್ತಕ್ಕಂಥದ್ದು. ಇದು ಒಂದು ವಿಶಾಲ ಶ್ರೇಣಿಯ ಕಾರ್ಯವ್ಯಾಪ್ತಿ ಇರ್ತಕ್ಕಂಥದ್ದು. ಅಂದರೆ 2 ಪ್ರತ್ಯೇಕ ಕಡೆ ಸ್ಟೆರಾಲ್ ಬಯೋಸಿಂಥಸಿಸ್ ಆಗೋದನ್ನು ತಡೆಯುತ್ತೆ. ಈ 3 ಬೇರೆ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸೋ ಫಂಗಿಸೈಡ್ ಒಟ್ಟಿಗೆ ಕಂಬೈನ್ ಆಗಿರೋದ್ರಿಂದ, ಸಂಯೋಜನೆಗೊಂಡಿರೋದ್ರಿಂದ ಇದನ್ನು ಬಳಸಿದಾಗ ನಮಗೆ ಅತ್ಯುತ್ತಮ ರೀತಿಯಲ್ಲಿ ಫಲಿತಾಂಶ ಕೊಡೋ ಸಾಧ್ಯತೆ ಇರೋದನ್ನು ಮನಗಂಡೇ ಕಂಪ್ನಿಯವರು ಈ ಕಾಂಬಿನೇಷನ್ನ ಹೊರತಂದಿದ್ದಾರೆ. ಇದು ರೋಗ ಬಂದ ತಕ್ಷಣ ನೀವು ಬಳಸಿದರೆ ಇದು ಪ್ರೊಟೆಕ್ಟೆಂಟಾಗಿ ಕೆಲಸ ಮಾಡ್ತದೆ, ಕ್ಯುರೇಟಿವ್ ಆಗಿ ಕೆಲಸ ಮಾಡ್ತದೆ ಮತ್ತು ಎರಾಡಿಕೇಟಿವ್ ಆಗಿ ಕೆಲಸ ಮಾಡ್ತದೆ. ಈಗಾಗಲೇ ನಾನು ಹೇಳ್ದಂಗೆ ಅನೇಕ ರೀತಿಯ ಫಂಗಸ್ಗಳ ವಿರುದ್ಧ ಇದು ಕೆಲಸ ಮಾಡ್ತದೆ. ಇದನ್ನು ಬಳಸಬೇಕಾದ ಪ್ರಮಾಣ 1 ಲೀಟರ್ಗೆ 4 ಗ್ರಾಮ್ನಂತೆ. ಅಂದರೆ 1 ಎಕರೆಗೆ 200 ಲೀಟ್ರ್ನಲ್ಲಿ 800 ಗ್ರಾಮ್ ಪ್ಯಾಕಿಂಗ್ನಲ್ಲಿ ಲಭ್ಯ ಇದೆ ಇದು. ಸೊ ಇದು 3 ರೀತಿಯ ಸಂಯೋಜನೆ ಒಳಗೊಂಡಿರೋದ್ರಿಂದ ಇದಕ್ಕೆ ವಿರುದ್ಧ ಶಿಲೀಂಧ್ರಗಳು ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ಳೋ ಸಂಭವ ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಿಮ್ಮ ವಿವಿಧ ಬೆಳೆಗಳಲ್ಲಿ ಇದನ್ನು ನೀವು ಯಾವುದೇ ಹಂತದಲ್ಲಿ ಬೇಕಾದರೂ ಬಳಸಬಹುದಾದ ಒಂದು ಪ್ರಾಡಕ್ಟ್ ಅಂತ ಕಂಪನಿಯವರು ತಿಳಿಸಿರ್ತಾರೆ ಸ್ನೇಹಿತರೆ. ಸೊ ನಿಮ್ಮ ಬೆಳೆಗಳಲ್ಲಿ ಈಗಾಗಲೇ ನೀವು ಬೆಳೆಸಿರೋ ಶಿಲೀಂಧ್ರಗಳ ಜೊತೆ ನೀವು ಇದನ್ನು ಒಂದು ಪ್ಲೇಸ್ಮೆಂಟ್ ಮಾಡಿಕೊಂಡು ರಿಪೀಟ್ ಆಗದ ರೀತಿಯಲ್ಲಿ ಬಳಸಿದರೆ ಒಂದು ಅತ್ಯುತ್ತಮ ರೀತಿಯ ಫಲಿತಾಂಶ ಪಡ್ಕೋಬೋದು. ಸೊ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಮಾಹಿತಿ ಹಂಚ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.